S1 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಜಾವೇದ್ ಇಕ್ಬಾಲಿಯನ್. ನೀವು ನೋಡ್ತಾ ಇದ್ದೀರಾ S1 ಕನ್ನಡ ನ್ಯೂಸ್. ಇವತ್ತು ಒಂದ್ ದಿವಸ ಕೋಲಾರದ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜಯಂತಿ ಕಾರ್ಯಕ್ರಮ. 3,000 ಜನಕ್ಕೆ ದಲಿತ್ ನಾರಾಯಣ ಸ್ವಾಮಿ ಕಡೆಯಿಂದ ಊಟದ್ದು ಅರೇಂಜ್ ಮೀಟಿಂಗ್. ನಮ್ಮ ಚಾನಲ್ ಕಡೆಯಿಂದ ಎಲ್ಲರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜಯಂತಿ ಶುಭಾಶಯಗಳು. ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪೇಜ್ಗೆ ಫಾಲೋ ಮಾಡಿ. ನಿಮ್ಮ ವಯಸ್ಸು ನಿಮ್ಮ ಹಕ್ಕು. S1 ಕನ್ನಡ ನ್ಯೂಸ್. ಒಂದು ಈ ಸೆಲೆಬ್ರೇಷನ್ ದೇವಸ್ಥಾನದ ಮಾರ್ಗವಾಗಿ ನನ್ನ ಅಕ್ಕ ತಂಗಿರು ಎಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಜೈ ಭೀಮ ಅಭಿಮಾನಿಗಳು ಎಲ್ರಿಗೂ ಜೈ. ಮಂಜು ಗಿರಿಜಾ ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಸಂಪರ್ಕ ಮೂರ್ತಿ ಮತ್ತು ಚೇತನ್ ಬಾಬು ಮತ್ತು ಆಸಿಫ್ ಅವರು ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನ ಇನಾಗ್ರೇಷನ್ ಮಾಡ್ತಾ ಇದ್ದೀರಿ. ದಯವಿಟ್ಟು ಯಾರು ಅಂತ ಒಂದು ಮೊದಲನೇದಾಗಿ ನೀವು ಚಾಲನೆ ಕೊಡ್ತಾ ಇದ್ದೀರಿ. ಇವತ್ತು ಈಗ ಸಾರ್ ಕೊಡಿ, ಸಾರ್ ಸೈಟ್ ಕೊಡತ್ತಲ್ಲಿ ಮೂಲಕ ಸಾರ್ ಸೈಟು ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಟ್ಕೊಂಡಾಗಿತ್ತವ್ರ ದಯವಿಟ್ಟು ಅರ್ಥ ಮಾಡ್ತಾರೆ. ಏನ್ ಬನ್ನಿ, ಒಬ್ಬರಾರ್ಧನ ಬನ್ನಿ, ಒಂದ್ ಕಡೆ ಬನ್ನಿ, ಒಂದ್ ಕಡೆ ಬನ್ನಿ. ಕೂಲಿ ಕಾರ್ಮಿಕರ ಸಂಘದ ಕನಕ ಹಾಕಪ್ಪ ಸಾಮಾರಾಗಪ್ಪಲ್ಲ ಅಂಬೇಡ್ಕರ್ ನೀಟಾಗಿ ಸ್ವಲ್ಪ ಆತ್ಮೀಯ ಬೆಂಗಳೂರಲ್ಲಿ ವಿನಂತಿ. ದಯವಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜನ್ಮ ದಿನೋತ್ಸವ ಅಂಗವಾಗಿ ಇವತ್ತು ಹಳೆ ಬಸ್ ನಿಲ್ದಾಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 134 ದಿನೋತ್ಸವ ಅಂಗವಾಗಿರೋದ್ರಿಂದ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. 3,000 ಮಾಡ್ಕೊಂಡು ಹೋಗಿ ಕೋಲಾರದಲ್ಲಿ ಕಾಡೂರಲ್ಲಿ ಇಲ್ಲಿ ಆಗಮಿರ್ತಕ್ಕಂಥವ್ರು ಮತ್ತು ನಮ್ಮ ಸಾರ್ವಜನಿಕರು ಮತ್ತೊಂದು ನೋಡಿ ಎಲ್ಲ ಮಾಡ್ತಿದ್ದೀರಿ. ಎಲ್ಲ ಊಟ ಮಾಡಬೇಕು. ಸ್ವೀಟ್ ಹಾಸ್ಪಿಟಲ್ ಬಂದು ಎಲ್ಲ ಭೀಮ ಬಂಧುಗಳು ಬಂದು ಊಟ ಮಾಡಬೇಕು. ದಯವಿಟ್ಟು ಎಲ್ಲರನ್ನು ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಂದಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯ ಊಟ ವ್ಯವಸ್ಥೆ ಮಾಡೈತೆ, ಸಿಹಿ ಕೂಡ ವ್ಯವಸ್ಥೆ ಐತೆ, ಅದ್ರ ಜೊತೆಗೆ ಬೂಂದಿ ಕೂಡ ವ್ಯವಸ್ಥೆ ಐತೆ. ಎಲ್ಲ ಒಂದು ಕಡೆ ಹಾಕಿ ಡಿಸಿಪ್ಲಿನ್ ಕಾಪಾಡಿ ದಯಮಾಡಿ. ಎಲ್ರೂ ಇದೇ ಮೊದಲನೇ ಬಾರಿ 3,000 ಜನಕ್ಕೆ ಊಟ ಮಾಡ್ತಿರೋದು ದಲಿತಾನ್ ಸಮಣ್ಣ ರಾಜ್ಯಾಧ್ಯಕ್ಷರು. ಇದೇ ಬಾರಿ 3,000 ಜನಕ್ಕೆ ಊಟ ತಯಾರಾಗಿ ಎಲ್ಲ ರೆಡಿ ಇದೆ. ಎಲ್ಲ ಊಟ ಮಾಡ್ತಾ ಇದಾರೆ. ಊಟ ಮಾಡದೇ ಇರೋರು ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. ಊಟ ಮಾಡಿದ್ರೆ ದಯಮಾಡಿ ಯಾರು ಹೋಗ್ಬೇಡಿ. ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೂವ ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳು, ಕಾರ್ಮಿಕ ವ್ಯಾಪಾರಿಗಳು, ಆಟೋ ಡ್ರೈವರ್ಗಳು ದಯಮಾಡಿ ಬಂದು ಊಟ ಮಾಡಿಬಿಟ್ಟು ಹೋಗ್ಬೇಕು. ನಮ್ಮಲ್ಲಿ ಕಳೆಯಿಂದ ತಮ್ಮನ್ನ ಕರೀತಾ ಇದೀವಿ. ಹಿಂದ್ಗಡೆ ಟ್ಯಾಂಕರ್ ಇದೆ, ದಯಮಾಡಿ ಕೈ ತೊಳೆಯಕ್ಕೆ ಹಿಂದ್ಗಡೆ ಟ್ಯಾಂಕರ್ ಇದೆ, ತಯಾರಾಗಿದೆ.
ಅಡಿಗೆ ಬಡಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲ ಬಂದು ಪ್ರಿಯವರು ಬಂದಿದ್ದಾರೆ. ಎಲ್ಲರೂ ಬಂದು ಊಟ ಮಾಡಬೇಕು ದಯಮಾಡಿ. ಪ್ರತಿಯೊಬ್ಬರಿಗೂ ಬಂದು ಆಹ್ವಾನ ಇದೆ. ಹಣ್ಣು ವ್ಯಾಪಾರಿಗಳು, ಹೂ ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರ ಮಾಡಬೇಕು, ದಯಮಾಡಿ ಬರ್ಬೇಕು. ಎಲ್ಲರಿಗೂ ಆಹ್ವಾನ ಇದೆ. ಪ್ರೇಮ ಬಂಧುಗಳಿಗೆ ಯಶವಂತ ಕನ್ನಡ ಸ್ವಾಗತ. ನೋಡ್ತಾ ಇದ್ದೀರಾ ಯಶವಂತ ಕನ್ನಡ. ಇವತ್ತು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 134ನೇ ಜಯಂತಿ. ನಮ್ಮ ಜೊತೆಯಲ್ಲಿ ದಿಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆ ಮಾತಾಡೋಣ. ಸರ್, ಇವತ್ತು ನಮ್ಮ ಕಡೆಯಿಂದ ದಿನಗಳಿಗೆ ಅನುಕೂಲ ಮಾಡ್ತಾರೆ. ಸರ್, ಒಂದ್ ಕಡೆಯಿಂದ ನಮ್ಮ ಒಂದು ಏನು ಜೈ ಭಾರತ್ ಜೈ ಭೀಮ್ ಸಂಘಟನೆ ಮತ್ತು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಡಿಪಿಎಸ್ ಪುನರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಮತ್ತಿಪಲ್ಲಿ ಕೃಷ್ಣ ಅವರು ಇದ್ದಾರೆ, ಮತ್ತು ನಮ್ಮ ಮೋನಿಸ್ ಅವರು ಇದ್ದಾರೆ, ಗಿರಿಜಾ ಅವರು ಇದ್ದಾರೆ, ಅಂಬೇಡ್ಕರ್ ಸಂಘಟನೆ ಇದ್ದಾರೆ, ಮತ್ತು ನಮ್ಮ ಮಂಜು ಅವರು ಅಂಬೇಡ್ಕರ್ ನಗರ, ಮತ್ತು ಇನ್ನೊಂದು ಮಂಜು ಸೋನಾರ್ ಮಂಜು ಅವರು ಇದ್ದಾರೆ. ಹಾಗೆ ನಮ್ಮ ನೆಚ್ಚಿನ ಸ್ನೇಹಿತರಾಗಿರ್ತಕ್ಕಂಥ ನನ್ನ ತಮ್ಮ ಮೂರ್ತಿ ಅವರು ಇದ್ದಾರೆ, ಮತ್ತೆ ಚೇತನ್ ಬಾಬು ಹಾಗೂ ಕುರುಬಾಡಿ ವೆಂಕಟೇಶ್ ಮತ್ತು ಸತೀಶ್ ಅವರು ಎಲ್ಲ ನಮ್ಮ ಜೊತೆಲಿ ಇವತ್ತು ನೆಲೆಯೂರಿಲ್ಲ. ಸರ್, ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವ ಅಂಗವಾಗಿ ನಾವುಗಳೆಲ್ಲ ಸೇರಿ ಒಂದು ಪಾದಯಾತ್ರೆ. ಇದರಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಡಿಪಿಎಸ್ ಪುನರಾಜ್ ನಮ್ಮ ಜೊತೆಲಿ ಇದ್ದ ಸಂದರ್ಭದಲ್ಲಿ ಎಲ್ಲರಿಗೂ ಈ ಸಾರಿ ಒಳ್ಳೆಯ ಊಟದೊಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಜೈ ಭಾರತ್ ಜೈ ಭೀಮ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಊಟದ ವ್ಯವಸ್ಥೆ ಸುಮಾರು 3000 ಜನಕ್ಕೆ ಕಲ್ಪಿಸಿದ್ದೀವಿ ನಾವೆಲ್ಲ. ಇದಕ್ಕೆ ನನಗೆ 9 ದಿನದಿಂದ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳು ಮತ್ತು ಸ್ನೇಹಿತರು ಎಲ್ಲ ನಮ್ಗೆ ಸಹಕಾರದಲ್ಲಿ ನಿಂತಿದ್ದಾರೆ. ನಮ್ಮ ಜೊತೆಲಿ ಆರ್ಥಿಕವು ಕೂಡ ಸಹ ನಮ್ಮ ಜೊತೆಲಿ ಇದ್ದಾರೆ. ಹಾಗೆ ಇವತ್ತು ಈ ಒಂದು ಕಾನ್ಸೆಪ್ಟ್ ಯಾಕಂತ ಹೇಳಿದ್ರೆ ನಾವು ಸಹ ಎಷ್ಟೋ ಈ ಒಂದು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು 134ನೇ ಜಯಂತ್ಯೋತ್ಸವ ಅಂಗವಾಗಿ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವುಗಳೆಲ್ಲ ಒಂದು ಕಾಲದಲ್ಲಿ ಊಟಕ್ಕೆ ಬಹಳ ಕಷ್ಟಪಟ್ಟಿದ್ದೀವಿ. ಹಾಸ್ಟೆಲ್ ಆಗಿರ್ಬೋದು ಮತ್ತು ಕೂಲಿನಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ನಾವೆಲ್ಲ ಊಟಕ್ಕೆ ಕಷ್ಟಪಟ್ಟಿದ್ದೀವಿ. ಹಾಗಾಗಿ ನಾವುಗಳು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇವತ್ತು ಊಟ ಮಾಡಿಸ್ಲೇಬೇಕು, ಎಲ್ಲರಿಗೂ ಜೈ ಭೀಮ್ ಬಂಧುಗಳೆಲ್ಲ ಊಟ ಮಾಡ್ಬೇಕಂತಕ್ಕಂಥದ್ದು ಈ ವಿಚಾರ ಶುರುವಾಗಿದೆ. ಸರ್, ಜನಗಳಿಗೆ ಏನ್ ಸಂದೇಶ ಕೊಡ್ತೀರಾ ತಮ್ಮ ಕಡೆಯಿಂದ, ತಮ್ಮ ಸಂಘಟನೆ ಕಡೆಯಿಂದ? ಸರ್, ಇವತ್ತು ಏನು ಈಗಾಗಲೇ ಇಡೀ ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಕೊಟ್ಟಿರ್ತಕ್ಕಂಥ ಮಹಿಳೆಯರಿಗೆ ಮೀಸಲಾತಿ ಆಗಿರ್ಬೋದು, ಮತ್ತು ಅನೇಕ ಇವತ್ತು ರಾಜಕೀಯದಲ್ಲಿ ರಾಜಕಾರಣ ಐತೆ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಸಂವಿಧಾನ ಮತ್ತು ಸಾರ್ವಜನಿಕರಿಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರು ಇವತ್ತು ಅಧಿಕಾರಿಗಳನ್ನ ಕೇಳ್ತಕ್ಕಂಥದ್ದು, ರಾಜಕೀಯದ ಕೇಳ್ತಕ್ಕಂಥದ್ದು, ರಾಜಕೀಯದಲ್ಲಿ ಯಾವ ರೀತಿ ಅಧಿಕಾರ ಮತ್ತು ಈ ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ ಅಧಿಕಾರ ಅಂತಕ್ಕಂಥ ಕೊಟ್ಟಿರ್ತಕ್ಕಂಥದ್ದು ದೇಶದಲ್ಲಿ ನಾವು ಪ್ರತಿದಿನ ಸಾಧನೆ ಮಾಡ್ತಾ ಇದ್ದೀವಿ. ಕೋಲಾರದಲ್ಲಿ ನೋಡ್ತಾ ಇದ್ದೀರಾ, ಬಸ್ ಸ್ಟ್ಯಾಂಡ್ ಅಂತ ಕಡೆಯಿಂದ ಊಟ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪೇಜ್ಗೆ ಫಾಲೋ ಮಾಡಿ.